ಇನ್ 1960s ಅಲ್ಲಿ ಫೋನ್ ನ ಮನೆಯಲ್ಲಿ ಮತ್ತೆ ಕಾರಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ರು. ಇದನ್ನ ನೋಟಿಸ್ ಮಾಡಿದ ಒಂದೇ ಒಂದು ಇಂಜಿನಿಯರ್ ಮಾರ್ಟಿನ್ ಕೂಪರ್. ಇವರು ಮೋಟೋರೋಲಾ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಡ್ ಇವ್ರಿಗೆ ಆಂಡ್ರಾಯ್ಡ್ ಫೋನ್ ಇನ್ವೆಂಟ್ ಮಾಡೋದಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಬಟ್ ಇದನ್ನ ಇನ್ವೆಂಟ್ ಮಾಡಕ್ಕೆ ಇನ್ನೊಂದು ರೀಸನ್ ಇದೆ. ಅದೇ ಅವರ ರೈವಲ್ ಕಂಪನಿ ಬಿಲ್ ಲ್ಯಾಬ್ಸ್. ಈ ಕಂಪನಿ ಕಾರ್ ಫೋನ್ಸ್ ನ ಮತ್ತೆ ವೈರ್ಲೆಸ್ ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಮಾರ್ಟಿನ್ ಕೂಪರ್ ಇವ್ರನ್ನ ಬೀಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಅಂಡ್ ಇವರು ತುಂಬಾ ವರ್ಷ ಎಕ್ಸ್ಪೆರಿಮೆಂಟ್ ಇಂದ ಅಂಡ್ ಇವರ ಫೈಲ್ಯೂರ್ ಇಂದ ಇನ್ 1993 ಅಲ್ಲಿ ಮಾರ್ಟಿನ್ ಕೂಪರ್ ಫಸ್ಟ್ ಎವರ್ ಆಂಡ್ರಾಯ್ಡ್ ಫೋನ್ ನ ಇನ್ವೆಂಟ್ ಮಾಡ್ತಾರ. ಅಂಡ್ ಗೆಸ್ ವಾಟ್, ಇವರ ಫಸ್ಟ್ ಕಾಲ್ ಬಿಲ್ ಲ್ಯಾಬ್ಸ್ ಗೆ ಕಾಲ್ ಮಾಡಿ ಈ ತರ ಹೇಳ್ತಾರೆ, I'm calling you from a cell phone, but a real cell phone, personal, handheld, portable cell phone. ಬಟ್ ಕ್ರೇಜಿಯಸ್ಟ್ ಪಾರ್ಟ್ ಏನಂದ್ರೆ ಆ ಫೋನ್ 1 kg ಇರುತ್ತೆ ಅಂಡ್ ಬ್ಯಾಟ್ರಿ ಕೆಪಾಸಿಟಿ ಬಂದು ಬರೀ 30 ನಿಮಿಷ ಇರುತ್ತೆ. ಈ ಫೋನ್ ಚಾರ್ಜ್ ಹಾಕ್ಬೇಕಂದ್ರೆ 10 hours ವೇಟ್ ಮಾಡಬೇಕಾಗಿತ್ತು. ಇನ್ 1994 ಅಲ್ಲಿ IBM ಅವರು ಈ ಫೋನ್ ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅವರು ಒಂದು ಫೋನ್ ನ ಲಾಂಚ್ ಮಾಡ್ತಾರ. IBM ಸೈಮನ್ ನ ಈ ಫೋನ್ ಅಲ್ಲಿ ಟಚ್ ಸ್ಕ್ರೀನ್ ಮತ್ತೆ ಇಮೇಲ್ ನ ಸೆಂಡ್ ಮಾಡಬಹುದಾಗಿತ್ತು. ಬಟ್ ರಿಯಲ್ ಆಗಿ ಸ್ಮಾರ್ಟ್ ಫೋನ್ ಎಕ್ಸ್ಪೋಸ್ ಆಗಿದ್ದು ಇನ್ 2007 ಅಲ್ಲಿ ಸ್ಟೀವ್ ಜಾಬ್ ಐಫೋನ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಫೋನ್ ಅಲ್ಲಿ ಮ್ಯೂಸಿಕ್ ಪ್ಲೇಯರ್, ಕ್ಯಾಮ್ರಾ ಮತ್ತೆ ಇಂಟರ್ನೆಟ್ ಇಂದ ಹ್ಯೂಮನ್ ಲೈಫ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಅಂಡ್ ಇವತ್ತು ಬಿಲಿಯನ್ಸ್ ಆಫ್ ಪೀಪಲ್ ಸ್ಮಾರ್ಟ್ ಫೋನ್ ನ ಡೈಲಿ ಯೂಸ್ ಮಾಡ್ತಾ ಇದಾರೆ. ಬಟ್ ಇನ್ 1993 ಅಲ್ಲಿ ಮಾರ್ಟಿನ್ ಕೂಪರ್ ಜಾಯಿಂಟ್ ಬಿಗ್ ಸೈಜ್ ಫೋನ್ ನ ಇಟ್ಕೊಂಡು ಇಂಪಾಸಿಬಲ್ ನ ಪಾಸಿಬಲ್ ಆಗಿ ಪ್ರೂವ್ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.